ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವರು ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮು ನಾನು ಗಾರ್ಡನ್ನಲ್ಲಿ ಸಪೋಟ ರೆಡಿ ಆಗ್ತಾಯಿದೆ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ನಾನು ಮೊನ್ನೆ ಒಂದು ಇದು ಗೊಬ್ಬರನ ಕೊಟ್ಟಿದ್ದೆ ನೋಡಿ, ಎಲ್ಲ ಗಿಡಗಳಿಗೂ ಕೊಡಬಹುದಾದಂತಹ ಗೊಬ್ಬರ ಅಂತ ಅಂದ್ಬಿಟ್ಟು ಆ ಗೊಬ್ಬರ ಕೊಟ್ಟ ಮೇಲೆ ನೋಡಿ ಇಷ್ಟು ಚೆನ್ನಾಗಿ ಕಾಯಿ ರೆಡಿ ಆಗ್ತಿದೆ. ಮತ್ತು ಇನ್ನು ಇದು 4ನೇ ಸತಿ ನನ್ನ ಮಲ್ಲಿಗೆ ಗಿಡದಲ್ಲಿ ಹೂವು ಬಿಡ್ತಾ ಇರೋದು ನೋಡಿ. ಎಷ್ಟೊಂದು ಮೊಗ್ಗು ಇದೆ, ಮತ್ತು ಅದರಲ್ಲಿ ಚಿಗುರು ಮೊಗ್ಗುಗಳು ಹೂವು ನೋಡಿ ತುಂಬಾ ಖುಷಿಯಾಗುತ್ತೆ. ಗಿಡಗಳಿಗೆ ನಾವು ಈ ರೀತಿ 15 ದಿನಕ್ಕೊಮ್ಮೆ ತಿಂಗಳಿಗೊಂದು ಸತಿ ನಾವು ಗೊಬ್ಬರನ ಬದಲಾಯಿಸಿ ಕೊಡ್ತಾ ಇದ್ದರೆ ನಮಗೆ ಈ ಥರ ಹೆಚ್ಚು ಇಳುವರಿ ಸಿಗುತ್ತೆ. ಇಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ಎಷ್ಟು ಚೆನ್ನಾಗಿ ನೋಡಿ, ಅದು ಮೊಗ್ಗುಗಳಂತೂ ಎಲೆಗೊಂದೊಂದು ಮೊಗ್ಗು ತುಂಬಿಕೊಂಡಿದೆ. ಇದು ಸಂಜೆ ಟೈಮು, ಅಂದರೆ ನಾನು ಗಾರ್ಡನಲ್ಲಿ ಎಲ್ಲ ಕೆಲಸ ಮುಗಿಸಿ ನಾನು ಸಂಜೆ ಮರಳೆ ಹೂವು ಹಾರ್ವೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ಅದು ಸಂಜೆ ನಿಮಗೆ ಅಲ್ಲಿ ಹಿಂದೆ ಕಾಣಿಸ್ತಾ ಇರ್ಬೋದು, ಸೂರ್ಯ ಮುಳುಗೋಕ್ಕೆ ರೆಡಿ ಆಗ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸಂಜೆ ಆದರೆ ನಮಗೆ ಈ ಥರ ಇರುತ್ತೆ ಮರಳೆ ಮೊಗ್ಗು. ಬೆಳಗ್ಗೆ ಟೈಮು ಅರಳದ ಮೇಲೆ ಕುಯ್ಯೋಕ್ಕೆ ಅದು ಅಷ್ಟು ಚೆನ್ನಾಗೂ ಇರೋದಿಲ್ಲ, ಕಟ್ಟೋಕ್ಕೂ ಹಿಂಸೆ ಅನಿಸುತ್ತೆ ನೋಡಿ. ಸಂಜೆ ಇಷ್ಟು ಅರಳು ಬಿಟ್ಟಿರೋ 6 ಗಂಟೆಗೇ ಇಷ್ಟೊಂದು ಅರಳೋಗಿರುತ್ತೆ. ನನ್ನ ಗಾರ್ಡನ್ನಲ್ಲಿ ಮಲ್ಲಿಗೆ ಹೂವು ಮತ್ತು ಮರಳೆ ಹೂವು ಇನ್ನೂ ಸ್ಟಾಪ್ ಆಗಿಲ್ಲ, ಇನ್ನೂ ಇಷ್ಟು ಚೆನ್ನಾಗಿ ಹೂವೆಲ್ಲ ಬರ್ತಿದೆ. ಇಷ್ಟೊಂದು ಚೆನ್ನಾಗಿ ಹೂವು ಬರೋಕ್ಕೆ ಕಾರಣ ನಾವು ಕೊಡುವಂತಹ ಗೊಬ್ಬರ. ಇನ್ನು ನಿಮಗೆ ಡೇರೆ ಗಿಡ ಎಲ್ಲ ತಗೋತಿದ್ದೀರಲ್ಲ ನೋಡಿ, ಈ ಥರ ಗೆಡ್ಡೆ ಇರುತ್ತೆ ನಿಮ್ಗೆ ಅದರೊಳಗಡೆ. ಒಂದು ಗೆಡ್ಡೆ ತಗೊಳ್ಳೋ ಬದಲು ಈ ಥರ ಗಿಡ ತಗೊಂಡ್ರೆ ನಿಮಗೆ ಹೂವು ಸಿಗುತ್ತೆ, ಗೆಡ್ಡೆಗಳು ಸಿಗುತ್ತೆ. ಅದರಲ್ಲೂ ಗೆಡ್ಡೆಗಳು ನಿಮ್ಗೆ ಒಂದಿರೋದಿಲ್ಲ, ಸುಮಾರು ಗೆಡ್ಡೆಗಳಿರುತ್ತೆ. ಮುಂದಿನ ಸೀಸನ್ಗೂ ನೀವು ಈ ಗೆಡ್ಡೆಗಳನ್ನ ಸೇವ್ ಮಾಡಿ ಇಟ್ಕೋಬೋದು. ಅದರಲ್ಲೂ ಯಾವ್ಯಾವ ಕಲರು ಅಂತಲೂ ಗೊತ್ತಿರುತ್ತೆ ನೀವು ಗಿಡಗಳನ್ನ ತಗೊಳ್ಳೋವಾಗ. ಬರೀ ಗೆಡ್ಡೆಗಳನ್ನ ತಗೊಂಡ್ರೆ ಯಾವ ಕಲರ್ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಈ ಥರ ಗಿಡಗಳನ್ನ ತಗೊಂಡ್ರೆ ಉತ್ತಮ ಅಂತ ನನ್ನ ಅನಿಸಿಕೆ. ಒಂದು 10-15 ಗೆಡ್ಡೆ ಇರುತ್ತೆ ಇದರಲ್ಲಿ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಅದು ಗೆಡ್ಡೆಗಳನ್ನ ಇಡೋದನ್ನು ವಿಡಿಯೋ ತೋರಿಸಿದ್ದೀನಿ ನೋಡಿ. ಅದರಲ್ಲೇ ನಿಮಗೆ ಕಾಣುತ್ತೆ ಆ ಒಂದು ಗಿಡದಲ್ಲಿ ಎಷ್ಟೊಂದು ಗೆಡ್ಡೆಗಳು ಸಿಗುತ್ತೆ ಅಂತ. ನಿಂಬೆಹಣ್ಣಿ ಗಿಡದಲ್ಲಂತೂ ನಿಂಬೆಹಣ್ಣೆಲ್ಲ ಹಣ್ಣಾಗಿ ಇದು ಪಾಟಲ್ಲೇ ಉದುರೋಗಿದ್ದಾವೆ ನೋಡಿ. ಈ 2 ಹಣ್ಣು ಸಿಕ್ಕಿದೆ ಇವಾಗ. ಕಾಯಿಗಳಂತೂ ತುಂಬ ಚೆನ್ನಾಗೇ ನಿಂತಿದೆ ನನ್ನ ನಿಂಬೆ ಗಿಡದಲ್ಲಂತೂ ನೋಡಿ, ಕಾಣಿಸ್ತಿರ್ಬೋದು. ಎಲ್ಲೇ ಒಂದೊಂದು ಕಾಯಿ ಬಿಟ್ಟಿದೆ. ನೋಡೋಕ್ಕೆ ಒಂಥರ ಆಶ್ಚರ್ಯ, ಖುಷಿ, ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಖುಷಿಯಾಗುತ್ತೆ ನನಗಂತೂ ನೋಡಿ. ಫಸ್ಟ್ ಹಾರ್ವೆಸ್ಟು ನಾನು ಹಾರ್ವೆಸ್ಟ್ ಮಾಡಿಲ್ಲ, ಅದು 2 ಹಣ್ಣು ಉದುರಿತ್ತಲ್ಲ ಅಂತ ತಗೊಂಡಿದ್ದೀನಿ. ಇನ್ನೂ ನೋಡಿ ಇವತ್ತು ಮನೆ ಕೆಲಸನೇ ಆಯಿತು. ಈ ಥರ ನನಗೆ ಒಂದೊಂದು ದಿನ ಮನೆ ಕೆಲಸಕ್ಕೆ ಟೈಮ್ ಕೊಡಬೇಕು, ಮತ್ತು ಇನ್ನು ಗಾರ್ಡನ್ ಕೆಲಸಕ್ಕೂ ಟೈಮ್ ಕೊಡಬೇಕು ನೋಡಿ. ಬಿಳಿ ಬಟ್ಟೆಗೆ ನಾನು ಈ ಥರ ನೆನೆಸಿಡ್ತೀನಿ. ನಿಮಗೆ ರಿನ್ ಆಲ ಸಿಗುತ್ತೆ ಅಂಗಡಿನಲ್ಲಿ, ಆ ರಿನ್ ಆಲ ಮತ್ತು ಸ್ವಲ್ಪ ನೀವು ಸರ್ಫ್ ಎಕ್ಸೆಲ್ ಪೌಡ್ರು ಅಥವಾ ಲಿಕ್ವಿಡು ಯಾವುದಾದ್ರೂ ಹಾಕ್ಬಿಟ್ಟು ನೆನೆ ಹಾಕಿ 1-2 ದಿನ ಇಟ್ಟರೂ ಸಾಕು, ತುಂಬ ಚೆನ್ನಾಗಿ ಕೊಳೆ ಬಿಡುತ್ತೆ. ನೀವು ಆಮೇಲೆ ವಾಶ್ ಮಾಡ್ಬೋದು. ರಿನ್ನಾಲನ ನಾನು ನನ್ನ ಮಕ್ಕಳು ಸ್ಕೂಲ್ಗೆ ಹೋಗೋವಾಗಿಂದನೂ ನಾನು ಇದನ್ನು ಬಳಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ಬೇಗನೂ ಕೊಳೆ ಎಲ್ಲನೂ ಬಿಡುತ್ತೆ. ಇವಾಗ ಸ್ಕೂಲ್ಗೆ ಹೋಗೋ ಮಕ್ಕಳು ಯಾವಿದ್ದಾವೆ ಭಾಗ್ಯ ಅಂತ ನೀವು ಕೇಳ್ಬೋದು. ಯಾರೂ ಇಲ್ಲ, ನಮ್ಮನೆಯವ್ರ ಬಟ್ಟೆ ಅದು. ನಮ್ಮನೆಯವರು ವೈಟ್ ಶರ್ಟ್ ಹಾಕಲೇಬೇಕು, ಡ್ರೈವರ್ ಅಲ್ವಾ ನಮ್ಮನೆಯವರು, ಹಾಗಾಗಿ ವೈಟ್ ಶರ್ಟ್ ಹಾಕಲೇಬೇಕು. ಆ ವೈಟ್ ಶರ್ಟ್ಗಳನ್ನ ಈ ಥರ ನಾನು ನೆನೆಸಿಟ್ಟಿದ್ದೀನಿ. ರಿನ್ನಾಲ ಮತ್ತು ಸರ್ಫ್ ಎಕ್ಸೆಲ್ಲು ಇಲ್ಲ ಲಿಕ್ವಿಡು, ವಾಷಿಂಗ್ದು ಲಿಕ್ವಿಡು, ಇದರಲ್ಲಿ 2ರಲ್ಲಿ ಯಾವುದಾದ್ರೂ ಒಂದು ಹಾಕ್ಬಿಟ್ಟು ನೆನೆಸಿ ಇಟ್ಟಿರ್ತೀನಿ ನಾನು 1-2 ದಿನ. ಆಮೇಲೆ ವಾಶ್ ಮಾಡೋದು. ಈ ಥರ ನೆನೆಸಿ ಇಟ್ಟಿಲ್ಲ ಅಂದರೆ ಅದು ಉಜ್ಜಿ ನಮ್ಮ ಕೈಯೇ ನೋವು ಬಂದುಬಿಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿಯೇ ನೆನೆಸಿಡೋದು. ಈ ಥರ ಪೌಡ್ರು ಅಥವಾ ಅಲ್ಲಿ ನೋಡಿ, ನಾನು ಅಂದರೆ ಈ ವಾಷಿಂಗ್ ಮಿಷಿನ್ಗೆ ಏರಿಯಲ್ ಪೌಡ್ರ್ ತರ್ತೀವಲ್ಲ, ಆ ಲಿಕ್ವಿಡು ಯಾವುದಾದ್ರೂ ಸರಿ ನೀವು ಹಾಕ್ಬಿಟ್ಟು ನೆನೆಸಿ ಇಡಿ. ಬಟ್ಟೆ ಎಲ್ಲ ಒಗೆದು ತಗೊಂಡೋಗಿ ಒಣಗಾಕಿದ್ರೆ ನೋಡಿ, ಜೋರು ಮಳೆ ಶುರುವಾಯಿತು. ಇನ್ನೇನು ಅಂದ್ಬಿಟ್ಟು ನಾನು ಹಂಗೆ ಬಿಟ್ಟಿದ್ದೀನಿ. ಇನ್ನು ಬೆಳಗ್ಗೆ ಒಣಗುತ್ತೋ ಏನೋ ನೋಡೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಈ 1-2-3 ದಿನದಿಂದ ಇರಲಿಲ್ಲ ಮಳೆ, ಇವಾಗ ಮತ್ತೆ ಶುರುವಾಗಿದೆ. ನಾನು ಈ ಮಳೆ ಎಂಜಾಯ್ ಮಾಡೋಕ್ಕೆ ಹೋಗಿದ್ದಾನೆ. ಇನ್ನು ನೋಡಿ ಸಂಜೆ ಇವತ್ತು ವಾರ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹೂವೆಲ್ಲನೂ ಕಟ್ಟಿ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಶನಿವಾರ, ಇವತ್ತು ಶ್ರಾವಣ ಮೊದಲನೇ ಶನಿವಾರ, ಹಾಗಾಗಿ ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ. ಹಾಗಾಗಿ ಇವತ್ತು ವಾರ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹೂವೆಲ್ಲ ಕಟ್ಟುತ್ತಿದ್ದೀನಿ ನೋಡಿ. ಇಷ್ಟೊಂದು ಮಲ್ಲಿಗೆ ಹೂವು, ಮಲ್ಲೆ ಹೂವು ಎಲ್ಲ ಸಿಕ್ಕಿದೆ.
ಇನ್ನು ನಾನಿವತ್ತು ಒಂದು ಜೊತೆ ಕಾಲಣಿಗೆ ತೊಗೊಬಂದಿದ್ದೀನಿ ನೋಡಿ. ಅಂದರೆ ಇದನ್ನು ಮಾಡೋಕೆ ಹಾಕಿ ಒಂದು ತಿಂಗಳಾಗಿತ್ತು. ಇವತ್ತು ಕೊಟ್ಟರು, ತೊಗೊಬಂದು ಫಸ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ನಾನು ಅಲ್ಲಿ ದೇವ್ರ ಹತ್ರ ಇಟ್ಟು ಪೂಜೆ ಎಲ್ಲ ಮುಗೀತು. ಇನ್ನು ಸ್ವಲ್ಪ ನೋಡಿ ಹಲಸಂಡೆಕಾಯಿ ತೊಗೊಬಂದಿದ್ದೆ. ಅದನ್ನು ಕಾಳೆಲ್ಲನೂ ಬಿಡಿಸಿ ಸ್ವಲ್ಪ ಸೊಪ್ಪು ಸಿಕ್ಕಿತ್ತು ನನ್ನ ಗಾರ್ಡನ್ನಲ್ಲೇ, ಅದನ್ನು ಎಲ್ಲ ಸೋಸಿ ಇಟ್ಟಿದೆ. ಆ ಸೊಪ್ಪು ಸೋಸೋದು ಮರ್ತೋಯ್ತು ವಿಡಿಯೋ ಮಾಡೋದು, ಅಲ್ಲೇ ವಿಡಿಯೋ ಮಾಡಿದ್ದೀನಿ. ಹಿಂಗೆ ಏನಾದರೂ ಒಂದೊಂದು ಆ ವಿಡಿಯೋ ಮಾಡೋದು ಮಿಸ್ ಆಗಿ ಹೋಗ್ಬಿಡುತ್ತೆ, ನೆನಪೇ ಆಗೋದಿಲ್ಲ. ಇನ್ನು ಜಾನಿನ ಅಲ್ಲಿ ಟೆರೆಸ್ ಮೇಲೆ ಕಟ್ಟಿದ್ದೀನಿ ನೋಡಿ, ಕಾಯ್ತಾ ಇದ್ದಾನೆ ಎಷ್ಟೊತ್ತಿಗೆ ಬರ್ತಾಳೋ ಅಂತ. ಮೂತಿನ ಆ ಕಂಬಿ ಮೇಲೆ ಹಾಕ್ಕೊಂಡು ನೋಡ್ತಾ ಇರ್ತಾನೆ, ನಮ್ಮಮ್ಮ ಎಷ್ಟೊತ್ತಿಗೆ ಬರ್ತಾಳೆ. ಹೇಳ್ಬೇಕಂದ್ರೆ ನನ್ನ ಜಾನಿ ಕೋಟಿಲಿ ಒಬ್ಬ ಅಂತ ಹೇಳ್ಬೋದು. ಇನ್ನು ನಾನು ಹಾಕಿದಂಥ ಕೊರಿಯರು ನೋಡಿ, ಇದು ಶ್ರೇಯಸ್ ಅನ್ನೋರಿಗೆ ಸಿಕ್ಕಿರೋ ಗಿಡಗಳು. ತುಂಬಾ ಖುಷಿ ಆಯಿತು, ಅಮ್ಮ ನನಗೆ ಇಷ್ಟು ಚೆನ್ನಾಗಿ ಗಿಡಗಳು ಬಂದಿದೆ ಅಂತ ಅವರು ತುಂಬ ಖುಷಿಪಟ್ಟರು. ಇಷ್ಟು ಚೆನ್ನಾಗಿ ಸೇಫ್ಟಿಯಾಗಿ ಹೋಗಿದೆ. ಇನ್ನು ಇವರು ಮಂಗಳೂರವರು ವಿದ್ಯಾ ಜಯಪ್ರಕಾಶ್ ಅಂತ ಅವ್ರು ತೊಗೊಂಡಿದ್ದಂತಹ ಗಿಡಗಳು ನೋಡಿ, ಇದು ಅದು ಎರಡೂ ಹೂ ಬಿಟ್ಟಿದೆ ಅಂತ ನನಗೆ ವಿಡಿಯೋ ಹಾಕಿದ್ದಾರೆ. ಇನ್ನು ಇವರು ಅಷ್ಟೇ ಮಂಗಳೂರವರು ರೀಡವಾಜ ಅಂತ ನೋಡಿ, ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ಅವರು ನನ್ನ ಹತ್ರ ಗಿಡ ತೊಗೊಂಡಿದ್ರು. ಇನ್ನು ಇವರು ಬಳ್ಳಾರಿಯವರು ಸಂಡೂರು, ಅವರು ಅಷ್ಟೇ ನನ್ನ ಹತ್ರ ಗಿಡ ತೊಗೊಂಡಿದ್ರು, ಪ್ರಭಾವತಿ ಅಂತ ನೋಡಿ, ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ಇವರು 5ನೇ ಸತಿ ಏನೋ ನನ್ನ ಹತ್ರ ಗಿಡಗಳನ್ನ ತಗೊಂಡಿದ್ದಾರೆ. ನನ್ನ ಹತ್ರ ಒಂದು ಸತಿ ಗಿಡ ತಗೊಂಡವರು ಮತ್ತೆ ಮತ್ತೆ ಗಿಡ ತಗೋತಾರೆ. ನಾನು ಕಸ ಗುಡಿಸ್ತಿದ್ರೆ ಹಿಂದಿಂದಲೇ ಬರ್ತಾನೆ ನೋಡಿ. ವಿಡಿಯೋ ಮಾಡ್ತಾಳ ಅಂತ ನೋಡ್ತಾನೆ. ಇನ್ನು ಹಬ್ಬಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕಲ್ಲ ಅಣ್ಣ. ಇದು ಗುರುವಾರದ್ದು, ಅಂದರೆ ಈ ವಿಡಿಯೋದಲ್ಲಿ ಒಂದು 3-4 ದಿನದ್ದು ವಿಡಿಯೋ ಇರುತ್ತೆ. ಇನ್ನು ನೋಡಿ ನಾನು ಅಲ್ಲಿ ತೆಂಗಿನಕಾಯಿ ಸುಲಿಬೇಕಾದ್ರೆ ಜಾನಿ ಅವಸ್ಥೆ ನೋಡಿ. ಹೋಗಪ್ಪ ಕಾಯಿ ಸುಲಿನ ನೋಡಿ, ಕಾಯಿ ಸುಲಿತಾ ಇದ್ದೀನಿ ನೋಡಿ ನೋಡಿ ನೋಡಿ. ಇವ್ನು ಮಾಡೋ ಕೆಲಸ ಅಲ್ಲಿ ಕೂತ್ಕೋ, ಹೋಗು ಇಲ್ಲಿಗೆ ಬಾ, ಹೋಗು ಅಲ್ಲಿಗೆ, ಅಲ್ಲಿಗೆ ಹೋಗು, ಹೋಗು ಹೋಗು ಹೋಗು, ಅಲ್ಲಿ ಕುತ್ಕೋ ಅಲ್ಲೇ ಇರೋ, ಹೊಡಿತೀನಿ ಈಗ, ಅಲ್ಲಿ ಕುತ್ಕೊಳ್ಳಲ್ಲೇ ಎಲ್ಲ ಕೋಲು ಕುತ್ಕೊಳ್ಳಲ್ಲೇ, ಎಷ್ಟು ರೋಸ್ತಾನೆ, ಕುತ್ಕೋ. ಅಪ್ಪ ಜಾನಿಗೆ ಏನು ಹೇಳಬೇಕೋ ಗೊತ್ತಿಲ್ಲ. ಈ ನೋಡಿ ಎಲ್ಲಿಗೆ ಹೋಯ್ತು, ಹೋಗತ್ತೆ ಓ ನೋಡಿ ರೋಸ್ತಾನೆ. ಅಲ್ಲಿ ಒಂದು ಯಗಣ ಸೇರ್ಕೊಬಿಟ್ಟೈತೆ, ಅದಕ್ಕೆ ಅವನು ಓಡಾಡ್ತಾನೆ ಅಲ್ಲಿ ನೋಡಿ ನೋಡಿ. ಇಲ್ಲಿ ಬಂದು ನೋಡಿ ಮಲಗಿದ್ದಾನೆ, ನಾನು ಹಿಂದ್ಗಡೆ ಬಂದು ಮಲ್ಕೊಂಡಿದ್ದಾನೆ. ಅಯ್ಯೋ ಇವನಿಗೆ ನಾನು ಏನು ಹೇಳಬೇಕೋ ಗೊತ್ತಿಲ್ಲ. ಓ ಬಂಗಾರಿ ಇದು ಬಂಗಾರು ಗುಂಡಣ್ಣ. ಜಾನಿ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಸಿಗೋದಿಲ್ಲ, ಅಷ್ಟೂ ಒಳ್ಳೆ ಬುದ್ಧಿ ಅವನಿಗೆ. ಭಗವಂತನೇ ಅವನಿಗೆ ಸೃಷ್ಟಿ ಮಾಡಿ ಕಳಿಸ್ಬಿಟ್ಟಿದ್ದಾನೇನೋ ಅವನ್ನ ನನ್ನ ಜೊತೆ ಇರೋದಕ್ಕೆ ಅಂತ ಅನಿಸುತ್ತೆ ನನಗೆ. ನನ್ನ ಒಂದು ಸೆಕೆಂಡು ಬಿಟ್ಟಿರೋದಿಲ್ಲ ಅವನು. ನನಗೆ ಎಲ್ಲಿ ಹೋಗ್ತೀನೋ, ಗಿಡಗಳಿಗೆ ನೀರು ಹಾಕ್ಬೇಕಾದ್ರೂ ಅಷ್ಟೇ ಹಿಂದಿಂದನೇ ಬರ್ತಾನೆ, ಕಸ ಗುಡಿಸ್ಬೇಕಾದ್ರೂ ಅಷ್ಟೇ ಹಿಂದಿಂದನೇ ಬರ್ತಾನೆ, ಕಾಲಿಗೆ ಸಿಗ್ತಾನೆ. ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಳ್ಳೆ ಬುದ್ಧಿ ನಮ್ಮ ಜಾನಿಗೆ. ಮನುಷ್ಯರು ತಗೊಂಡು ಏನ್ರಿ ಮಾಡ್ತೀರಾ, ಮನುಷ್ಯರಿಗೆ ನಿಯತ್ತಿರೋದಿಲ್ಲ ನೋಡಿ. ಕಾಯೆಲ್ಲ ಸುಳ್ದಾಯ್ತು. ಇನ್ನು ಇದು ಸ್ವಲ್ಪ ಗುರುವಾರನೇ ಹೂವಕ್ಕೆಲ್ಲ ರೆಡಿ ಮಾಡಿ ಇಡ್ತಿದ್ದೀನಿ, ಹೂವು ಎಲ್ಲನೂ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ಹಾಗಾಗಿ ಹೂವೆಲ್ಲ ಕಟ್ಟಿ ರೆಡಿ ಮಾಡೋಣ ಅಂದ್ಬಿಟ್ಟು ನೋಡಿ ಹೂವು ಕಟ್ಟುತ್ತಾ ಇದ್ದೀನಿ. ನಾನು ಹೂವಕ್ಕೆ ಅಂತ ₹1 ದುಡ್ಡು ಕೊಟ್ಟು ನಾನು ಹೂವು ತರೋಲ್ಲ. ನನ್ನ ಗಾರ್ಡನ್ ಶುರು ಮಾಡಿದಾಗಿಂದ ನಾನು ₹1 ದುಡ್ಡು ಕೊಟ್ಟು ಹೂವು ತಂದಿಲ್ಲ, ಮತ್ತು ಸೊಪ್ಪಿಗೂ ಅಷ್ಟೇ ನಾನು ₹1 ದುಡ್ಡು ಇಟ್ಟಿಲ್ಲ. ಇನ್ನು ನಾನು ಇವೆಲ್ಲ ರಿಪಾರ್ಟ್ ಮಾಡ್ಕೊಂಡಿದ್ದಂತಹ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ. ಸ್ಟಾರ್ಟಿಂಗ್ಗೆ ತೋರಿಸಿದ್ದು ನೀಲಿ ಕಲರು ಜಾನಿ. ನಾನು ಎಲ್ಲಿ ಬರ್ತೀನೋ ಅಲ್ಲಿ ನಡಿ ಹೋಗೋಣ, ನಡಿ ನೋಡಿ 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 ನೋಡ್ತಾವನೆ ಬರ್ತಾವಳೋ ಇಲ್ವೋ ಅಂತ. ಬರ್ತಿದ್ದೀನಿ ನಡಿಯವ.
ಇವನಿಗೆ ಅಂತಲೇ ನಾನು 15 ದಿನಕ್ಕೆ ಒಂದೊಂದ್ಸರಿ ಒಂದು ಟ್ರೇ ಮೊಟ್ಟೆ ತಂದು ಇಟ್ಕೊತೀನಿ. ಇನ್ನು ನೋಡಿ ಇದು ಶುಕ್ರವಾರದ್ದು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ್ದು ಬೆಳಗ್ಗೆನೇ ನಾನು 4 ಗಂಟೆಗೆ ಎದ್ದು ನೋಡಿ ಫಸ್ಟು ಬಾಗಿಲೆಲ್ಲ ತೊಳೆದು ನೆಲ ಎಲ್ಲ ಒರೆಸಿ ಸ್ವಲ್ಪ ಇವತ್ತು ಒಂದು ಕಡೆ ಹೋಗೋದಿದೆ, ಹಂಗಾಗಿ ನಾನು ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ತಿದ್ದೀನಿ. ಇನ್ನು ಜಾನಿ ನೋಡಿ ನೆಲ ಒರೆಸ್ತಾ ಇದ್ದೆ ನಾನು, ಅವನು ಒಳಗಡೆ ಎಲ್ಲ ಬಂದು ಹೆಜ್ಜೆ ಮಾಡ್ತಿದ್ದ. ನಾನು ರೇಗಿದ್ದಕ್ಕೆ ಹೋಗಿ ನಾನು ಬೈದಿದ್ದೆ, ಹೋಗಿ ಅಲ್ಲಿ ಕೂತಿದ್ದಾನೆ ನೋಡಿ. ತಿಕ್ಕಳು ನನ್ನ ಮಗನೇ, ಚಿಕ್ಕಳು ನನ್ನ ಮಗನೂ. ಬಾ ಬನ್ರಿ, ಬನ್ನಿ ಬನ್ನಿ, ಕೂತ್ಕೊಳ್ಳೆ, ಅಲ್ಲೇ ಕೂತ್ಕೋಬೇಕು, ಕೂತ್ಕೊಳ್ಳೆ, ಹೊಡಿತೀನಿ ಬಂದರೆ. ಅಲ್ಲೇ ಇರು, ಅಲ್ಲೇ ಕೂತ್ಕೋ, ನೆಲೆ ಬರ್ಸೋಣ ಮಾಮಿ ಮಾಡೋಕ್ಕೆ. ಅಲ್ಲೇ ಇರು, ಅಲ್ಲೇ ಕೂಚು ಜನಪ್ಪ, ಅಲ್ಲೇ ಕೂಕೋ. ನೋಡಿ 6 ಗಂಟೆ ಅಷ್ಟರೊಳಗೆ ನನ್ನ ಪೂಜೆ ಎಲ್ಲ ಆಯಿತು. ಅಂದರೆ ಇದು ಹೂವೆಲ್ಲ ನಮ್ಮ ಮನೆಯದೇ, ನಮ್ಮ ಗಾರ್ಡನ್ದೇ. ನಾನು ಇದರಲ್ಲಿ ಯಾವುದೇ ರೀತಿ ₹1 ದುಡ್ಡು ಕೊಟ್ಟು ನಾನು ಹೂ ತೊಗೊಬಂದಿಲ್ಲ. ನಾವೇನು ಲಕ್ಷ್ಮಿ ಎಲ್ಲ ಕೂರಿಸೋದಿಲ್ಲ. ನಾನು ಮಾಮೂಲಿ ನಾವು ಪೂಜೆ ಯಾವ ರೀತಿ ಮಾಡ್ತೀವಿ ವಾರದ ದಿನ ಆ ರೀತಿ ಪೂಜೆ ಮಾಡಿದ್ದೀನಿ. ಸ್ವಲ್ಪ ಹಣ್ಣೆಲ್ಲನೂ ನಾನು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಇನ್ನು ಮಾಮೂಲಿ ನಾವು ಒಬ್ಬಟ್ಟೆಲ್ಲ ಮಾಡ್ತೀವಲ್ಲ, ಅದನ್ನು ನಾನು ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ನಾವು ತಿನ್ನೋದು. ಅದು ಒಬ್ಬಟ್ಟು ಇಟ್ಟಿದ್ದು ನಾನು ವೀಡಿಯೋ ಮಾಡೋದು ಮರ್ತೋಯ್ತು, ಮಾಡಿದ್ದೀನೇನೋ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಅದು ವೀಡಿಯೋ ಮಾಡಿಲ್ಲ. ಫಸ್ಟಿಗೆ ನಾನು ಲಕ್ಷ್ಮಿ ಎಲ್ಲ ಕೂರಿಸಿ ಮಾಡ್ತಾಯಿದ್ದೆ ನೋಡಿ. ಇದು ಫಸ್ಟಲ್ಲಿ ಒಂದು 7 ವರ್ಷದ ಹಿಂದೆ ನಾನು ಲಕ್ಷ್ಮಿ ಕೂರಿಸಿ ಮಾಡಿದ್ದು. ನನಗೆ ಯಾಕೋ ಅದು ಸರಿ ಅನ್ನಿಸ್ಲಿಲ್ಲ, ಹಂಗಾಗಿ ನಾನು ಬಿಟ್ಬಿಟ್ಟೆ. ಅದರಲ್ಲೂ ಒಬ್ಬೊಬ್ಬರೇ ಇರೋವಾಗ ಈ ಥರ ಎಲ್ಲ ಮಾಡೋದು ತುಂಬಾ ರಿಸ್ಕು. ಇನ್ನು ಎಲ್ರಿಗೂ ಇದು ಆಗಿ ಬರೋದಿಲ್ಲ. ನನಗೆ ಲಕ್ಷ್ಮಿ ಕೂರಿಸ್ಬೇಕು ಅಂದ್ಕೊಂಡಾಗೆಲ್ಲ ದುಡ್ಡು ಎಲ್ಲ ತುಂಬ ಚೆನ್ನಾಗಿ ನನಗೆ ಅಡ್ಜಸ್ಟ್ ಆಗ್ತಿತ್ತು. ಕೂರಿಸಿ ಎಲ್ಲ ಆದಮೇಲೆ ನನಗೆ ಸ್ವಲ್ಪ ದುಡ್ಡಿಗೆ ಕಷ್ಟ ಆಗ್ತಿತ್ತು. ಹಂಗಾಗಿ ಬೇಡ, ಕೂರಿಸೋದೇ ಬೇಡ ಅಂತ ಅಂದ್ಬಿಟ್ಟು ನಾನು ಆವತ್ತೇ ಡಿಸೈಡ್ ಮಾಡಿದೆ, ಬಿಟ್ಬಿಟ್ಟೆ ನಾನು. ಇವಾಗ ಮಾಮೂಲಿ ನಾನು ಈ ಪೂಜೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಮಾಡ್ಕೊಂಡು ಹೋಗ್ತಿದ್ದೀನಿ. ಏನೇ ಒಂದಾದರೂ ಅಷ್ಟೇ, ನಾವು ಆಡಂಬರಕ್ಕೋಸ್ಕರ ಮಾಡಬಾರ್ದು, ನಮ್ಮ ಮನಸ್ತೃಪ್ತಿಗೋಸ್ಕರ ಮಾಡಬೇಕೇ ಹೊರತು ಆಡಂಬರಕ್ಕೋಸ್ಕರ ಯಾವತ್ತೂ ಏನೂ ಮಾಡಬಾರ್ದು. ಮನಸ್ಸಲ್ಲಿ ಭಕ್ತಿ ಹೊಂದಿದ್ರೆ ಸಾಕು ಹೊರತು ಆಡಂಬರ ಇರಬಾರ್ದು. ಯಾಕೆ ನಾನು ಈ ಮಾತನ್ನು ಹೇಳಿದೆ ಅಂದರೆ, ಕೆಲವ್ರನ್ನ ನಾನು ಹತ್ತಿರದಿಂದ ನೋಡಿದ್ದೀನಿ, ಅವರಿಂದ ಕಲಿತಂಥ ಪಾಠ ಇದು, ಹಾಗಾಗಿ ಹೇಳಿದೆ ಅಷ್ಟೇ. ನೋಡಿ ಪೂಜೆ ಎಲ್ಲ ಮುಗೀತು, ನಾನು ರೆಡಿಯಾಗಿ ಇವತ್ತೊಂದು ಕಡೆ ಹೋಗೋದಿದೆ ಅಂತ ಹೇಳಿದ್ನಲ್ಲ, ಹಂಗಾಗಿ ರೆಡಿಯಾದೆ. ಅದು ಹೂವು ಮುಡ್ಕೊಂಡು ಹೋಗೋದೇ ಮರ್ತೋಯ್ತು. ಸ್ವಲ್ಪ ಕನಕಾಂಬರ ಹೂವಿತ್ತು, ಮರ್ತುಬಿಟ್ಟೆ ಮುಡ್ಕೊಳ್ಳೋದು. ನಮ್ಮ ಮನೆಯವರು ಬರೀ ತಲೆಯಲ್ಲೇ ಇದೆಯಲ್ಲ ಅಲ್ಲಿ ಹೊತ್ತು ಗುಲಾಬಿ ಹೂ ಮುಡ್ಕೊ, ಚೆಂಡು ಹೂ ಮುಡ್ಕೊ ಅಂತ ಕಾಮಿಡಿ ಮಾಡ್ತಾಯಿದ್ರು. ನಾನು ಹಂಗಾಗಿ ಅಲ್ಲೊಂದು ರೋಸ್ ಇತ್ತಲ್ಲ ಅಂದ್ಬಿಟ್ಟು ಅದೇ ಕಟ್ ಮಾಡಿ ಮುಡ್ಕೊಂಡೆ. ಇವತ್ತು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಏನು ಇರಲಿಲ್ಲ, ಆದರೂ ನೋಡಿ ದೇವರು ಕರೆಸ್ಕೋಬೇಕು ಅಂತ ಇರುತ್ತೆ. ಇನ್ನು ನೋಡಿ ನಮ್ಮೂರು ಗ್ರಾಮ ದೇವತೆಗೆ ನಾನು ಇವತ್ತು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ಅದರಲ್ಲೂ ತುಂಬಾ ಪವರ್ಫುಲ್ಲು ಅಂತಲೇ ಹೇಳ್ಬೋದು. ಯಾಕೆಂದರೆ ನನಗೆ ಅನುಭವ ಆಗಿದೆ ಇಲ್ಲಿ. ನಾನು ಒಂದು ಹರಕೆ ಕಟ್ಕೊಂಡಿದ್ದೆ, ಅದು ನನಗೆ ಈಡೇರಿದೆ. ಆದರೆ ಅದನ್ನು ನಾನು ಉಳಿಸ್ಕೊಳಕ್ಕಾಗಲಿಲ್ಲ. ಯಾವುದು ಅಂತೀರಾ, ನಂದು ಇನ್ನೊಂದು ಚಾನಲ್ ಇತ್ತು ನೋಡಿ, ಭಾಗ್ಯ ಪುಟ್ಟ ಕುಟುಂಬ ಅಂತ ಒಂದು ಚಾನಲ್ ಇತ್ತು. ಅದು ಸಹ ನನಗೆ 2 ತಿಂಗಳಿಗೆ ಮಾನಿಟೇಷನ್ ಎಲ್ಲ ಆನ್ ಆಯಿತು. ಹಂಗೆ ಇನ್ನೇನು ಗೂಗಲ್ ಆ್ಯಡ್ಸು ಬರಬೇಕಾಗಿತ್ತು ನನಗೆ ಅದಕ್ಕೆ ವೀಡಿಯೋ ಹಾಕೋಕ್ಕಾಗಲಿಲ್ಲ, ಸಮಯ ಸಿಗೋದಿಲ್ಲ, ಮಾಡೋಕ್ಕಾಗೋದಿಲ್ಲ ಅಂತ ನಾನೇ ಅದನ್ನು ಬಿಟ್ಬಿಟ್ಟೆ. ಬ್ಲೌಸ್ಗಳೆಲ್ಲ ನನಗೆ ಆಗ್ತಾನೇ ಇರಲಿಲ್ಲ, ತುಂಬ ಟೈಟ್ ಆಗುತ್ತೆ ಅಂತ ನಾನು ಎತ್ತಿ ಇಟ್ಬಿಟ್ಟಿದ್ದೆ. ಇವಾಗ ನನಗೇ ಎಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದೀನ ನಾನು ಅಂತ ನನಗೆ ಆಶ್ಚರ್ಯ ಆಗ್ತಿದೆ ನೋಡಿ. ಕೆಲವರು ಸಣ್ಣ ಆಗಬೇಕು ಅಂತ ಏನೇನೋ ಡಯಟ್ ಫುಡ್ಡೆಲ್ಲ ತಿಂತಾರೆ. ನಾನು ಎಂಥ ಡಯಟ್ ಫುಡ್ಡು ತಿನ್ನೋದಿಲ್ಲ, ನಾನು ಮಾಡೋ ಕೆಲಸನೇ ನನಗೆ ಇಷ್ಟೊಂದು ಸಣ್ಣ ಮಾಡಿಬಿಟ್ಟಿದೆ. ಗಳಾಗಲಿ ಮತ್ತು ಇನ್ನು ಸೀರೆ ಬ್ಲೌಸ್ಗಳಾಗಲಿ ನಾನು ತೆಗೆದಿಟ್ಟಿದ್ದವೆಲ್ಲ ಇವಾಗ ಆಗ್ತಾಯಿದ್ದಾವೆ. ನನಗೆ ಒಂದೊಂದು ರೀತಿ ತುಂಬಾ ಬೇಜಾರಾಗುತ್ತೆ. ಆದರೂ ನಮ್ಮನೆಯವರು ತುಂಬ ಸ್ಲಿಮ್ ಆಗಿಬಿಟ್ಟಿದ್ಯಾ ಅಂತ ರೇಗಿಸ್ತಿರ್ತಾರೆ ನನಗೆ. ಏನು ಮಾಡೋದು, ಜೀವನ ಮಾಡಲೇಬೇಕಲ್ವ, ಕೆಲಸನೂ ಮಾಡಲೇಬೇಕು, ಜೀವನ ಮಾಡಲೇಬೇಕು, ಏನೂ ಮಾಡೋಕ್ಕಾಗೋದಿಲ್ಲ. ಇನ್ನು ನೋಡಿ ನಾನು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಟಿದ್ದೀನಿ. ನನ್ನ ವ್ಯೂವರ್ಸ್ಗಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತಲೇ ನಾನಿವತ್ತು ಹೊರಟಿರೋದು. ಅದು ಯಾವ ಸರ್ಪ್ರೈಸು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ. ಅಂದರೆ ತುಂಬಾ ನಿಮಗೆ ಇಷ್ಟ ಆಗಿರೋ ಅಂತಹ ಸರ್ಪ್ರೈಸ್ ಅದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.